ನೋಡಿ, ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥದ್ದು ಭಾಳ ದುರ್ದೈವದ ಸಂಗತಿ, ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಅದು ವಿಶೇಷವಾಗಿ ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅನೇಕಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಮತ್ತು ಇಡೀ ಕರ್ನಾಟಕದ ಆಲ್ಮೋಸ್ಟ್ ಫುಲ್ ಮೀಡಿಯಾ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ಅವತ್ತು ಸದನದಲ್ಲಿ ಮಾತಾಡಿದಾಗ ಸನ್ಮಾನ್ಯ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾವು ಮಾತಾಡಿದಾಗ ಕೂಡ ಅವತ್ತು ಅಲ್ಲಿ ಹೇಳಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಉಳಿದ ಸಚಿವರು ಕೂಡ ಏನು ಆಗೇ ಇಲ್ಲ ಅನ್ನತಕ್ಕಂಥ ಹೇಳುವಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತು FSL ರಿಪೋರ್ಟನ್ನು ಬರ್ತೀವಿ, ಅದು ಬರಲಿ, ಅದು ಬಂದ್ಮೇಲೆ ನೋಡ್ತೀವಿ, ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಸರ್ಕಾರನ ಪೊಲೀಸ್ ಅಧಿಕಾರಿಗಳೇ ಕ್ಲಿಯರ್ ಮಾಡಿದರು, ಹೌದು ಅದು ಘೋಷಣೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇವತ್ತು ಅವ್ರ ಮೇಲೆ 3 ಜನರನ್ನ ಬಂಧನ ಮಾಡಿ ಇವತ್ತು ಅವ್ರನ್ನ ಇಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರದವರು. ಆದರೆ ನಾನು ಆಗ್ರಹ ಮಾಡ್ತೇನೆ, ಯಾವಾಗ ನಾಸಿರ್ ಹುಸೇನ್ ಅವರು ಅವತ್ತು 4 ಜನ ಒಟ್ಟು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರು. ಭಾರತೀಯ ಜನತಾ ಪಾರ್ಟಿಯಿಂದ ನಾರಾಯಣ ಸಾಹೇಬ್ ಬಾಂಡ್ಗೆ ಹಿಡ್ಕೊಂಡು, ನಾಸಿರ್ ಹುಸೇನ್ ಹಿಡ್ಕೊಂಡು, ಚಂದ್ರಶೇಖರ್ ಅವರ ಹಿಡ್ಕೊಂಡು ಕಾಂಗ್ರೆಸ್ಸಿನ ಇನ್ನೊಬ್ಬ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ ಮೇಲೆ ಕೂಡ 3 ಅಭ್ಯರ್ಥಿ ಎಲ್ಲರೂ ಮಾಡ್ಯಾರ, ಇಲ್ಲ ಅಂತಲ್ಲ. ಆದರೆ 3 ಅಭ್ಯರ್ಥಿಗಳ ಕಡೆ ಈ ರೀತಿಯಾದಂಥ ಯಾವುದೇ ಘೋಷಣೆಗಳು ಬರಲಿಲ್ಲ. ಕೇವಲ ಬಂದಿರತಕ್ಕಂಥ ಘೋಷಣೆ ನಾಸಿರ್ ಹುಸೇನ್ ಅವರ ಅವ್ರ ಟೀಮನ್ನು ಕರ್ಕೊಂಡ್ಬಂದಿದ್ರು, ಒಳಗಡೆ ಸುಮಾರು 25 ಜನರ ಟೀಮನ್ನು, ಅವರೇ ಅದರಲ್ಲಿ ಘೋಷಣೆ ಕೂಗಿರ್ತಕ್ಕಂಥವ್ರು ಅನ್ನೋಂಥದ್ದನ್ನು ಹೇಳಿತು. ಇವತ್ತು ಅವ್ರು ಬಂಧನ ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಮತ್ತು ಕಂಡಿರ್ತಕ್ಕಂಥದ್ದಂದರೆ, ಆರೋಪಿ ಎಷ್ಟು ಒಂದೇನಾದರೂ ಕೇಸಾದಾಗ ಆರೋಪಿ ಎಷ್ಟಾಗುತ್ತೆ, ಅದಕ್ಕೆ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿರ್ತಾರೋ ಅವರು ಕೂಡ ಆರೋಪಿ ಅನ್ನೋಂಥದ್ದಾಗುತ್ತೆ. ಹೀಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದ್ದೇವೆ, ನಾಸಿರ್ ಹುಸೇನ್ ಅವ್ರ ಮೇಲೆಗೂ ಕೂಡ ಇದರಲ್ಲಿ ಅವ್ರನ್ನೂ ಕೂಡ FIRನಲ್ಲಿ ಸೇರಿಸ್ಬೇಕನ್ನೋಂಥ ಆಗ್ರಹ ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ಈಗ ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಕೊಡಬಾರ್ದು ಅನ್ನೋಂಥ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೋಡಿ, 1ನೇ ದಿವಸದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಬೇರೆ ಬೇರೆ ಘಟನೆಗಳನ್ನು ನಾವು ಗಮನಿಸಿದಾಗ, ವಿಶೇಷವಾಗಿ ಅಲ್ಪಸಂಖ್ಯಾತರು ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡೋದಲ್ಲ, ಮೊದಲೇ ಅದನ್ನು ರಿಪೋರ್ಟ್ ಹಾಕುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮಾಡಿದೆ. ಹಿಂದೆ ಇದೇ ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 2.5 ವರ್ಷ ಸುಮಾರು ಯಾರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಆದರೆ ಸರ್ಕಾರ ಇವತ್ತು ಬಂದ ತಕ್ಷಣ ಅವರನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಏನು ಸಪೋರ್ಟ್ ಮಾಡಬೇಕು, ಇಂಡೈರೆಕ್ಟಾಗಿ ಏನು ಸರಿ ಮಾಡಬೇಕು ಅದನ್ನು ಮಾಡುವಂಥ ಕೆಲಸನೂ ಇಲ್ಲಿನೂ ಆಗಿದೆ. ಈಗ ಇದನ್ನು ಕೂಡ ಮುಚ್ಚಾಕಬೇಕು ಅನ್ನೋಂಥ 1ನೇ ಹಂತದಲ್ಲಿತ್ತು. ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಹೋರಾಟ ತೆಗೆದುಕೊಂಡು ಮಾಡಿದ ಮೇಲೆ ಕೊನೆ ಪಕ್ಷ ಬಂಧನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ಈಗೂ ಕೂಡ ವಿಶ್ವಾಸ ಇಲ್ಲ, ಅದು ಬಂಧನ ಮಾಡಿ ನಾಳೆ ಯಾವುದೋ ಒಂದು ರಿಪೋರ್ಟ್ ಹಾಕಿ ಇಲ್ಲ ಅದು ಹಂಗಿತ್ತು ಹಿಂಗಿತ್ತು ಅಂತೇಳಿ ಕ್ಲೋಸ್ ಮಾಡಿದರೆ ಕೂಡ ಆಶ್ಚರ್ಯ ಪಡಂಗಿಲ್ಲ ಈ ಸರ್ಕಾರದ್ದು. ಆ ರೀತಿಯಲ್ಲಿ ಇವತ್ತು ಸರ್ಕಾರ ಇದನ್ನು NIA ವಹಿಸಬೇಕು ಅನ್ನೋಂಥದ್ದನ್ನು ನಾವು ಆಗ್ರಹವನ್ನು ಕೂಡ ಮಾಡಿದ್ದೇವೆ. ಇದ್ರ ಹಿಂದಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಪಿತೂರಿ ಏನೈತಿ, ಇವತ್ತು ಅಷ್ಟು ಸರಳವಾಗಿ ಇವತ್ತು ವಿಧಾನಸೌಧದಲ್ಲೇ ಇಡೀ ಕರ್ನಾಟಕದ ಶಕ್ತಿ ಕೇಂದ್ರ ಅಂತಕ್ಕಂಥ ವಿಧಾನಸೌಧದಲ್ಲಿ ಪರ ಘೋಷಣೆ ಕೂಗ್ಯಾರ ಅಂದ್ರೆ ಇದಕ್ಕಿಂತ ಏನು ದುರ್ದೈವದ ಸಂಗತಿ ಐತಿ. ಹೀಗಾಗಿ ಇದನ್ನು ಭಾಳ ಸ್ಪಷ್ಟವಾಗೈತಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕಿಂತ ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡಬಾರ್ದು. ಅಷ್ಟು ಮಿಕ್ಕಿ ಸರ್ಕಾರ ಏನಾದರೂ ಇದನ್ನು ಮುಚ್ಚಿ ಹಾಕೋ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದಿನ ಹೋರಾಟವನ್ನು ಕೈಗೊಳ್ಳಬೇಕು. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಕೋರ್ ಕಮಿಟಿ ಇದ್ರ ಬಗ್ಗೆ ನಿರ್ಣಯ ಮಾಡುತ್ತೆ. ಈಗಾಗಲೇ ಎಲ್ಲರೂ ಕೂಡ ದೆಹಲಿಯಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇರಲಿಕ್ಕೆ ಕಾರಣಕ್ಕೆ ಕೊಡೋಕ್ಕಾಗಿಲ್ಲ. ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ತಿಳಿಸ್ತಾರೆ. ಸರ್, ಈಗ ಇದು ಏನು ಬ್ಲಾಸ್ಟ್ ಆಯ್ತು ಬೆಂಗಳೂರು ಒಳಗೆ, ಅದಕ್ಕೆ ಸಂಬಂಧಪಟ್ಟಂಗ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇಂಥವೆಲ್ಲ ಘಟನೆ ನಡೀತಾವ ಅಂತೇಳಿ ಬಿಜೆಪಿಯಿಂದ ಆರೋಪ. ಬಟ್ ಇದಕ್ಕೆ ಲಾಡೋರು ಹೇಳ್ತಾರೆ, ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲಿ ಬ್ಲಾಸ್ಟ್ ಆಗಿಲ್ಲ? ಅಲ್ಲ, ಅವ್ರು ಹೇಳಿ ಎಲ್ಲಿ ಬ್ಲಾಸ್ಟ್ ಆಗೈತಿ ಅಂತಂದೇಳಿ ನಾವೇನು ಬೇಡ ಅಂತ ಹೇಳಂಗಿಲ್ಲ. ಬ್ಲಾಸ್ಟ್ ಆಗಿದ್ದೇನೆ ಯಾರು ಕಣ್ಣು ಮುಚ್ಕೊಂಡು ಕುಂದ್ರಾಕಂಗಿಲ್ಲ. ಅದು ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಎಲ್ಲೇ ಒಂದು ಸಣ್ಣ ಬ್ಲಾಸ್ಟ್ ಆದರೂ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಯಾರಿಗೂ ಗೊತ್ತಾಗಲಾರದಂಥ ಸಂಗತಿ ಅಲ್ಲ. ಆದರೆ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವರೇನು ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಪ್ರೀತಿಯನ್ನು ತೋರ್ಸೋಕ್ಕೇನಾಗುತ್ತೆ, ಆ ಪ್ರೀತಿ ಇವತ್ತು ಅವರಿಗೆ ಒಂದು ವಿಷಯವಾಗಿ ಕಾಡುವಂಥ ಆಗ್ತಾ ಇದೆ. ಈ ರೀತಿಯಾದಂಥ ಘಟನಾವಳಿಗಳಿಗೆ ಪಂಜರದಿಂದ ಬಿಟ್ಟು ಗಿಳಿ ಥರ ಇವತ್ತೇನು ಭಯೋತ್ಪಾದಕ ಚಟುವಟಿಕೆ ನಡೆಸ್ತಕ್ಕಂಥವ್ರು ಇದ್ದಾರೆ, ಆ ರೀತಿಯಾದಂಥ ವ್ಯಕ್ತಿಗಳು ಭಾಳ ಕುಲ್ಲ ಬಂದು ಈ ರೀತಿಯಾದಂಥ ಘಟನಾವಳಿಗಳನ್ನೇನು ಮಾಡೋದಾಗತ್ತೆ. ಇಂದಂಗಂದ್ರೆ ಅನೇಕ ಸರ್ಕಾರಗಳು ಇಲ್ಲ ಅಂತಲ್ಲ, ಅವಾಗ ಯಾಕಾಗಲಿಲ್ಲ, ಇದನ್ನು ಅವ್ರು ತಿಳ್ಕೊಬೇಕಾಗತ್ತೆ. ಇದು ಯಾರೋ ಸರ್ಕಾರ ಇದ್ದಾಗ ಸರ್ಕಾರ ಇಲ್ದಾಗ ಅಂತಲ್ಲ. ಆದರೆ ವಿಶೇಷವಾಗಿ ಇವತ್ತೊಂದು ಉಲ್ಲೇಖ ಆಗ್ತಾ ಇರೋದು, ಜನನೂ ಕೂಡ ಮಾತಾಡ್ತಾ ಇರೋದು, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗ ಈ ರೀತಿಯಾದಂಥ ಘಟನಾವಳಿಗಳು ಭಾಳಷ್ಟು ನಡೀತಾವೆ ಅನ್ನೋಂಥದ್ದನ್ನು ನಾವು ಮೊನ್ನೆ ಕೂಡ ಹೇಳಿದ್ದೇವೆ. ಇದಕ್ಕೆ ನೀವು ಸರಿಯಾಗಿ ತಕ್ಕದಾದ ಶಿಕ್ಷೆಯನ್ನು ಮಾಡಲಿಲ್ಲ, ಅವ್ರನ್ನ ಸಹಬದಿಗೆ ತರಲಿಲ್ಲ ಅಂತಂದರೆ ನಾಳೆ ನಿಮ್ಮ ಬುಡಕ ಇಡ್ತಾರ ಅವ್ರು ತೊಗೊಂಬಂದು ಬಾಂಬನ್ನು, ಅವಾಗ ಉತ್ತರ ಗೊತ್ತಾಗುತ್ತೆ ಏನಂತಂದ್ರೆ. ಬಿಜೆಪಿ ಅವರ ಅಭಿವೃದ್ಧಿ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಬರೀ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಟೆರರಿಸ್ಟು ಇದ್ರ ಬಗ್ಗೆ. ನೋಡ್ರಿ, ಅಭಿವೃದ್ಧಿ ಇನ್ನೊಂದು ಹೆಸರು ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು 10 ವರ್ಷದ ಆಡಳಿತವನ್ನು ತೆಗೆದುಕೊಂಡ್ರೆ
ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಥವಾ ಆಗಲಿ ಅಥವಾ ಯು ಪಿ ಎ ಸರ್ಕಾರದ ಎರಡನ್ನು ಕೂರಿಸಿ ಡಿಬೇಟ್ ಮಾಡೋಣ. ಅಭಿವೃದ್ಧಿ ಅಂತ ಏನನ್ನೋ ನಾವು ತೋರಿಸ್ತೇವೆ ಇವತ್ತು ಈ ದೇಶಕ್ಕೆ ಒಂದೇ ಭಾರತ ಕಲ್ಪನೆಯನ್ನು ಕೊಟ್ಟವ್ರು ಯಾರು? ಈ ರೀತಿಯೂ ಕೂಡ ನಮ್ಮ ದೇಶದಲ್ಲಿ ಟ್ರೈನ್ ಓಡ್ಬೋದು, ಒಂದೇ ಭಾರತ ಅಂತಕ್ಕಂಥ ಟ್ರೈನ್ಗಳನ್ನು ಓಡಿಸ್ಬೋದು ಅಂತ ಕಲ್ಪನೆ ಇತ್ತು ನಮ್ಗೆ ಒಂಥರ. ಮೊದಲು ಇಮ್ಯಾಜಿನೇಷನ್ ಮಾಡ್ತಿದ್ವಿ. ಇವತ್ತು ಈ ರೀತಿಯಾದಂಥ ಚತುಷ್ಪಥ ರಸ್ತೆಯನ್ನು ಕೊಟ್ಟವರು ಅಟಲ್ ಬಿಹಾರಿ ಯೋಚನೆ ಮಾಡಿದರು. ಕರ್ನಾಟಕದಲ್ಲಿ ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಕೂಡಿಸುವಂಥ ಚತುಷ್ಪಥ, ಸುವರ್ಣ ಚತುಷ್ಪಥ ರಸ್ತೆ ಯಾರು ಮಾಡಿದರು? ಅಟಲ್ ಬಿಹಾರಿ ವಾಜಪೇಯಿ ಇದ್ದಂಥ ಕಾಲದಲ್ಲಿ ಆಯಿತು. ಇವತ್ತು IIT ಎಷ್ಟಿದ್ದು ನಮ್ಮ ಇಡೀ ದೇಶದಲ್ಲಿ? 75 ವರ್ಷ ನಾವು ಸ್ವಾತಂತ್ರ್ಯ ಮುಗಿಸಿದಂಥ ಸಂದರ್ಭದಲ್ಲಿ ಎಷ್ಟು IIT ಇದ್ದು? IIIT ಎಷ್ಟಿದ್ವು? ಮೆಡಿಕಲ್ ಕಾಲೇಜ್ ಎಷ್ಟಿದ್ವು? ಏಮ್ಸ್ ಎಷ್ಟಿದ್ವು? ಏರ್ಪೋರ್ಟ್ಗಳು ಎಷ್ಟಿದ್ವು? ನಾವು ಪಟ್ಟಿ ಮಾಡಿದರೆ ಇವತ್ತು 10 ವರ್ಷದ ಪಟ್ಟಿ ಮಾಡಿದ್ವಿ ಅಂತಂದ್ರೆ ಯಾವ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಅನ್ನುವಂಥದ್ದು ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನವ್ರು ಇವತ್ತು ಮಾತಾಡುವಂಥ ಪರಿಸ್ಥಿತಿ ಬಂದೈತಿ. ಇವತ್ತು ಇಡೀ ಜಗತ್ತಿನವ್ರು ಮೆಚ್ಕೋತಾರೆ. ಇವತ್ತು ನರೇಂದ್ರ ಮೋದಿ ಅವರು ಕೇವಲ ಭಾರತಕ್ಕೊಬ್ಬ ಲೀಡರಾಗಿ ಉಳಿಲಿಲ್ಲ, ಇಡೀ ಜಗತ್ತಿನ ಲೀಡರಾಗಿ ಒಪ್ಕೊಳ್ಳುವಂಥ ಕೆಲಸ ಆಯಿತು. ಹಾಗಾದರೆ ಇವತ್ತು ದುಬೈನಲ್ಲಿ ಹಿಂದೂಗಳ ದೇವಾಲಯ ಇತ್ತು. ಇದು ಕನಸಿನಲ್ಲಿ ಕೂಡ ಕಲ್ಪನೆ ಮಾಡಲಾರಂಥ ಸಮಸ್ಯೆ ಇತ್ತು. ಯಾವಾಗೂ ಕೂಡ ಆಗಂಗಿಲ್ಲ ಅನ್ನೋಂಥ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ದೇಶಕ್ಕೊಂದು ಸರಿಯಾದಂಥ ಲೀಡರ್ಶಿಪ್ ಇರ್ತಂತಂದರೆ ಎಲ್ಲರೂ ಒಪ್ಕೊಂತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ಮಾಡಿರ್ತಕ್ಕಂಥ ನೋಡಿದ್ದೇವೆ. ಅಭಿವೃದ್ಧಿ ಪಥದಲ್ಲಿ ಯಾರೂ ಕೂಡ ನಮ್ಗೆ ಕೂಡ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ರೀತಿಯಾದಂಥ ಅಭಿವೃದ್ಧಿ ಇವತ್ತು ಇಡೀ ದೇಶದಲ್ಲಿ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಕಳೆದ 9 ತಿಂಗಳಿಂದ ಏನು ಅಭಿವೃದ್ಧಿ ಮಾಡಿರಿ ಹೇಳ್ರಿ, ಹಂಗೆ ನೋಡೋಣ. ಇವತ್ತು ನಾವು ಶಾಸಕರಾಗಿ 10 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಇವತ್ತು ಹಿಂದೆ ನಾವು ಮಾಡಿಟ್ಟಿದ್ದ ಇನ್ನೂ ಮಟ್ಟ ಕ್ಲಿಯರ್ ಮಾಡ್ಕೊಳಕ್ಕೆ ಗುದ್ದಾಡಕತ್ತೀವಿ. ಇಲ್ಲೇನೈತಿ? ಎಲ್ಲ ಅಭಿವೃದ್ಧಿ ಸ್ಟಾಗ್ನೆಂಟ್ ಆಗಿ ಕುಂತೈತಿ. ಇವತ್ತು ಅವ್ರು ಕಾಂಗ್ರೆಸ್ಸಿನ ಶಾಸಕರ ಮಾತಾಡಕತ್ತಾರ, BJP ಇದ್ದಾಗ ಸರಿ ಇತ್ತಪ್ಪ, ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದು ಗ್ಯಾರಂಟಿ ಒಳಗೆ ನಾವು ಸಿಕ್ಕೊಂಡು ಒದ್ದಾಡಕತ್ತೇವೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ಶಾಸಕರು ಹೇಳಕತ್ತಾರೆ ಎಲ್ಲ ಕಡೆ ಕೂಡ. ಹೀಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಅಭಿವೃದ್ಧಿ ಪದದಲ್ಲೇ ಮಾತಾಡ್ತೈತಿ, ಅಭಿವೃದ್ಧಿ ವಿಷಯದಲ್ಲೇ ಮಾಡ್ತೇವೆ. ನಾವು ಅಜೆಂಡಾ ಚುನಾವಣೆಗೂ ಅಭಿವೃದ್ಧಿ ತೊಗೊಂಡು ಹೋಗ್ತೇವೆ. ಯಾವುದೋ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲ. ಹಾಗಾದ್ರೆ ಅವರೇ ನಿಮ್ಮ ದೋಸ್ತರ ಅಥವಾ ನೀವು ಹೇಳೇ ಬಿಟ್ರಿ ಕುಕ್ಕರ್ನಾಗ ಬಾಂಬ್ ಬಸ್ಟ್ ಮಾಡಿದವರು ನಮ್ಮ ಬ್ರದರ್ಸ್ ಅಂತಂದು ಹೇಳೋದಂಥವ್ರು ನೀವು. ಹಾಗಾದ್ರೆ ತುಷ್ಟೀಕರಣ ಮಾಡಕತ್ತವ್ರು ಯಾರು ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ? ಒಂದು ಕಡೆ ನೀವು ಕಾಂಗ್ರೆಸ್ಸಿನ ಒಬ್ಬ MP ಹೇಳ್ತಾರ ದಕ್ಷಿಣ ಭಾರತ ಬೇರೆ ಆಗ್ಬೇಕಂತೇಳಿ. ಅಂದರೆ ನಿಮ್ಗೇನು ಭಾರತವನ್ನು ತುಕಡೆ ಗ್ಯಾಂಗ್ ಮಾಡುವಂಥ ನಿಟ್ಟಿನಲ್ಲಿ ಸೇರ್ತಾ ಇದೆ ಇವತ್ತು. ಅಂದರೆ ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯಾದಂಥ ಅಸ್ತ್ರಗಳಿಲ್ಲದ ಕಾರಣಕ್ಕಾಗಿ ಹತಾಶೆಯಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಒಂದು ಈ ಮಂಡ್ಯದಲ್ಲೇನು 2 ವರ್ಷದ ಹಿಂದೆ ಅಂದ್ರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋಂಥ ಪ್ರಕರಣಕ್ಕೆ ಈಗ ಅದಕ್ಕೊಂದು ಕೇಸ್ ಮಾಡಿ ಇದು ಮಾಡೋದು ಕೆಲಸ. ನೋಡ್ರಿ, ನಾವು ಹೇಳ್ತೇವಲ್ಲ, ಭಾರತ ಬಿಟ್ಟು ಇನ್ನು ಯಾವುದೇ ದೇಶದ ಘೋಷಣೆಗಳನ್ನು ಯಾರು ಬೇಕಾದರೂ ಕೂಗಿದ್ರು ಅದನ್ನು ಯಾರು ಸಹಿಸುವಂಥದಕ್ಕೆ ಇಲ್ಲ. ಇದು ಭಾಳ ಸ್ಪಷ್ಟತೆ ಐತೆ ನಮಗೆ. ಯಾರು ಬೇಕಾದವ್ರು ಕೂಗಿರ್ಲಿ, ಅವರು BJP ಕಾರ್ಯಕರ್ತರು ಕೂಗಿರಲಿ, ಕಾಂಗ್ರೆಸ್ ಕಾರ್ಯಕರ್ತರು ಕೂಗಲಿ, JDS ಕಾರ್ಯಕರ್ತರು ಕೂಗಲಿ, ಅದನ್ನ ಯಾವುದಕ್ಕೂ ಕೂಡ ನಾವು ಮುಲಾಜ್ ಹಾಕೋದಿಲ್ಲ. ಹಾಕ್ರಿ ಕೇಸ್ ನಿಮ್ದು ಐತಲ್ಲ ಸರ್ಕಾರ, ಈಗ ಮಾಡ್ರಿ, ಏನು ಮಾಡೋದು ಅಂತಂದು ಹೇಳಿ ಇನ್ವೆಸ್ಟಿಗೇಷನ್ ಮಾಡ್ರಿ ಅವ್ರ ಬಗ್ಗೆ. ಕೇಸರಿ ಶಾಲೆ ಹಾಕೊಂಡು ಆ ಥರ ಘೋಷಣೆ ಕೂಗಿದ್ದಾರೆ. ಬಟ್ BJP ಅವ್ರಿಗೆ ಅದ್ರ ಬಗ್ಗೆ ಬದ್ಧತೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಬದ್ಧತೆ ನೋಡ್ರಿ, ನಿಮಗೆ ಯಾವಾಗ ನೋಡ್ಕೊಂಡು ಏನೇನು ಮಾಡ್ತೀರಿ. ಇವತ್ತು ನಿಮ್ಮ ಸರ್ಕಾರ ಐತಲ್ಲ, ನಿಮ್ದು ಗೃಹ ಸಚಿವಾಲಯ ಐತಿ, ಮಾಡ್ರಿ, ಇಟ್ಕೊರಿ, ನಿಮ್ಗೆ ಅಷ್ಟು ಇತ್ತಂತದ ನಾವೇನು ಬೇಡ ಅಂತ ಅಂದೇವೆ. ಅವತ್ತು ಮಾಡಿದಂಥ ವಿಡಿಯೋದಾಗೂ ನೀವು ನೋಡಿರಿ, ನಾನು ನೋಡೀನಿ. ಅವ್ನು ಹೇಳುವಂಥ ಏನೇ ಹೇಳ್ದಾಗ ಇಮಿಡಿಯೇಟಾಗಿ ಹಿಂದಿದ್ರು ಬಾಯಿ ಮುಚ್ಚಿದ್ದು ನೋಡಿರಿ, ನೀವು ನೋಡಿರಿ ಎಲ್ಲನೂ ಅಷ್ಟು. ನಿಮಗೆ ಅಷ್ಟು ಬಗ್ಗೆ ನಿಮ್ಗೆ ಏನಾದರೂ ಇತ್ತಂತಂದ್ರೆ ಗೋ ಫಾರ್ ಇನ್ವೆಸ್ಟಿಗೇಷನ್, ನಮ್ದೇನು ಅಭ್ಯಂತರ ಇಲ್ಲ, ಅದಕ್ಕೆ ಮಾಡಿರಿ, ನಿಮ್ದೇನು ಇನ್ವೆಸ್ಟಿಗೇಷನ್ ಐತಿ. ಆದರೆ ನಿಮಗೆ 4 ದಿವಸ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇಡೀ ಕರ್ನಾಟಕದ ಮಾಧ್ಯಮ ತೋರಿಸಿದ ಮೇಲೆ ಮಾಧ್ಯಮದ ಮೇಲೆ ಗುಬಿ ಕೂರ್ಸಕ್ಕೋದ್ರಲ್ಲ, ಇವ್ರಿಗೇನಿತ್ತು ಹಂಗಂದ್ರೆ ಅಥೆಂಟಿಕೇಶನ್? ಇವತ್ತು ಯಾವ ಅಥೆಂಟಿಕೇಶನ್ ಮೇಲೆ ಕಾಂಗ್ರೆಸ್ನವ್ರು ಮಾತಾಡೋಕ್ಕೆ ಸಾಧ್ಯ ಐತಿ ಇವತ್ತು? ನಿಮ್ಗೆ ಅವ್ರು ಬಂಧನ ಮಾಡೋಂಥ ತಾಕತ್ತು ಇಲ್ಲ ಇವತ್ತು ಸರ್ಕಾರಕ್ಕೆ. ಇವತ್ತು FSL ರಿಪೋರ್ಟ್ ಬರಲಿ, ಆ ರಿಪೋರ್ಟ್ ಬರಲಿ. ಇದೇ ಹುಬ್ಬಳ್ಳಿಯಾಗ ನಾವು ಸನ್ಮಾನ್ಯ ನಮ್ಮ ಪ್ರತಿಪಕ್ಷ ನಾಯಕರಿರ್ತಕ್ಕಂಥ ಅಶೋಕ್ ಅವರು ಯಾವುದೇ ರೀತಿಯಿಂದ ಸಮಸ್ಯೆ ಮಾಡಲಾರ್ದ ಕುಂತು ಧರಣಿ ಮಾಡಿದ್ರೆ ನಮಗೆ FIR ಮಾಡೋಕ್ಕೆ ರೆಡಿ ಇದ್ದೀರಿ ಇಮಿಡಿಯೇಟಾಗಿ. ಇವ್ರ ಮೇಲೆ ನೀವು FIR ಮಾಡೋಕ್ಕೂ ರೆಡಿ ಇಲ್ಲ. ಕರೆದು ಕುಂದಿರ್ಸಿ ಚಾ ಮಾಡಿ ಇನ್ವೆಸ್ಟಿಗೇಷನ್ ನೆಪದಲ್ಲಿ ಚಾ ಕುಡಿಸಿ ಕಳಿಸಾಕತ್ತೀರಿ. ಇದಕ್ಕಿಂತ ದುರ್ದೈವ ಸಂಗತಿ ಏನು ಬೇಕು ಕಾಂಗ್ರೆಸ್ ಅದನ್ನ ಬಗ್ಗೆ ನಮಗೆ? ಸರ್, BJP ಅವರು ದ್ವೇಷ ಪ್ರೇಮಿಗಳು, ನಾವು ದೇಶ ಪ್ರೇಮಿಗಳು ಅಂತ ನೋಡ್ರಿ. ದೇಶದ ಪ್ರೇಮಿಗಳು ಯಾರು ಅನ್ನುವಂಥದ್ದನ್ನು ಇಡೀ ದೇಶದ ಜನತೆ ಗೊತ್ತೈತಿ. ದೇಶದ ವಿರೋಧಿಗಳಿಗೆ ಸಹಕಾರ ಕೊಡತಕ್ಕಂಥವ್ರು ಯಾರು ಅನ್ನುವಂಥದ್ದನ್ನು ಕೂಡ ಜನರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದು ತಿಂಗಳು 1.5 ತಿಂಗಳು ತೇಳ್ರಿ, ಎಲ್ಲನೂ ಸ್ಪಷ್ಟತೆ ನಿಮ್ಮ ಚಿತ್ರಣನ ಕಣ್ಮುಂದೆ ಬರುತ್ತೆ. ಅವಾಗ ಯಾರ ದೇಶ ಪ್ರೇಮಿಗಳು, ಯಾರ ದೇಶದ ವಿರೋಧವಸರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಟಿಕೆಟ್ ವಿಚಾರವಾಗಿ ನಿನ್ನೆ ಕಾಂಗ್ರೆಸ್ KPCC ಪ್ರಧಾನ ಕಾರ್ಯದರ್ಶಿ HN ರವೀಂದ್ರ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದಾರೆ. 100 ಕೋಟಿ ಯಾರು ಕೊಡ್ತಾರೆ, ಅವರಿಗೆ ಟಿಕೆಟ್ ಕೊಡ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ತಗೋಬೇಕಾದ್ರೆ ದುಡ್ಡೇ ಮಾನದಂಡ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಒಂದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರಗಳ ನಾನು ಭಾರತೀಯ ಜನತಾ ಪಾರ್ಟಿದಿದ್ರೆ ಮಾತಾಡೋಕ್ಕೆ ಸಾಧ್ಯತೆ, ಅದು ಅವರ ಆಂತರಿಕ ವಿಚಾರಗಳು. ಅದನ್ನು ಅವ್ರು ಸ್ಪಷ್ಟಪಡಿಸ್ಯಾರ ಅಂತಂದ್ರೆ ಕಮಿಷನ್ ಏನೈತೆ ಅನ್ನೋಂಥದ್ದು ಅವರೇ ಹೇಳ್ಯಾರ. ಹೀಗಾಗಿ ನಾನೇನಾದ್ರ ಬಗ್ಗೆ ರಿಯಾಕ್ಷನ್ ಮಾಡುವಂಥದ್ದು ಭಾಳ ಇಲ್ಲ.
ಅವ್ರು ಕೊಟ್ಟಿರ್ತಕ್ಕಂಥ ಸಂಗತಿ ಏನನ್ನೋದು ಅವರ ಅಧ್ಯಕ್ಷರು, ಅವ್ರ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ, ಅವರೇ ಕೊಡಲಿ. ಅದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದಾರೆ. ಅಲ್ಲ, ಅಷ್ಟು ಮಟ್ಟಕ್ಕೆ ಬಂದಾರಂದ್ರೆ ಅವ್ರಿಗೆ ಏನೈತೆ ಅನ್ನೋಂಥ ಸ್ಪಷ್ಟತೆ ಆಗೈತೆ, ಅವ್ರಿಗೆ ಕ್ಲಿಯರಿಟಿ ಸಿಕ್ಕೈತಿ, ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಏನೈತಿ ಅನ್ನೋಂಥದ್ದು ಕ್ಲಿಯರಿಟಿ ಸಿಕ್ಕೈತಿ. ಹೀಗಾಗಿ ಆ ವಿಷಯವನ್ನು ಹೇಳಿದ್ದಾರೆ ಅವರು. ನಿಮ್ದು ಟಿಕೆಟ್ ಯಾವಾಗ? ನಂದು ಯಾವುದು ಟಿಕೆಟ್ ಇಲ್ಲಪ್ಪ. ಈಗ ಬಿಜೆಪಿ ಈಗಾಗಲೇ ಎರಡನೇ ಹಂತದ ಮಾತುಕತೆಗಳನ್ನು ನಿನ್ನೆ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಿದೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವಿಷಯಗಳನ್ನು, ವಿನಿಮಯಗಳನ್ನು ಇವತ್ತು ನಮ್ಮ ಹಿರಿಯ ನಾಯಕರೆಲ್ಲ ತೆಗೆದುಕೊಳ್ತಿದ್ದಾರೆ. ಬಹುಶಃ ಒಂದು 2-3 ದಿವಸದಲ್ಲಿ ಕರ್ನಾಟಕದ ಪಟ್ಟಿಯನ್ನು ಕೂಡ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಸರ್ ಡಿಲೇ ಆಗ್ತಾ ಇದೆ? ಅಂದರೆ ಆಂತರಿಕವಾಗಿ ಅಸಮಾಧಾನ ಇರೋ ಕಾರಣದಿಂದ ಡಿಲೇ ಮಾಡ್ತಾರೆ. ನೋಡಿ, ಯಾವುದೂ ಡಿಲೇ ಅನ್ನೋದಿಲ್ಲ. ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ 195 ಸೀಟ್ಗಳನ್ನು ಡಿಕ್ಲೇರ್ ಮಾಡಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇನ್ನು ಉಳಿದಂಥ ಯಾವ ಪಾರ್ಟಿ ಮಾಡ್ಯಾರ? ಕಾಂಗ್ರೆಸ್ ಪಾರ್ಟಿನೂ ಮಾಡಿಲ್ಲ, ಉಳಿದ ಯಾವ ಪಾರ್ಟಿಗಳನ್ನು ಕೂಡ ಅವರ ಅಭ್ಯರ್ಥಿಗಳು ಘೋಷಣೆ ಮಾಡಿಲ್ಲ. ಇಡೀ ದೇಶದಲ್ಲಿ ಮೊದಲನೇದಾಗಿ 195 ಸೀಟ್ ಒನ್ ಶಾಟ್ನಲ್ಲಿ ನಾವು ಕ್ಲಿಯರ್ ಮಾಡಿದ್ದೇವೆ. ಇನ್ನೂ ಕೋಡ್ ಆಫ್ ಕಂಡಕ್ಟು ನಮ್ಮದು ಬಂದಿಲ್ಲ, ಇನ್ನೂ ಅದು ಬಂದಿಲ್ಲ, ಜಾರಿಯಾಗಿಲ್ಲ. ಹೀಗಾಗಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಉಳಿದ ಎಲ್ಲ ರಾಜ್ಯಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾವೆ. ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗೆ ನಮ್ಮದು ಎಲ್ಲ ಪ್ರೊಸೆಸ್ನಲ್ಲಿ ಕೂಡ ತೊಗೊತಾರೆ. ಅಂದರೆ ಒಂದು ಟಿಕೆಟನ್ನು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ, ನಾವು ತಾವೆಲ್ಲ ಮೊನ್ನೆ ನೋಡಿದಿರಿ, ಕೆಳಗಿನ ಬೂತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಬೂತಿನ ಅಧ್ಯಕ್ಷನಿಂದ ಹಿಡ್ಕೊಂಡು ಮಂಡಲ ಅಧ್ಯಕ್ಷರವರೆಗೂ ಕೂಡ ಪ್ರತಿಯೊಬ್ಬರನ್ನು ಕರೆಸಿ ಮಾತಾಡಿಸಿ ಅವರೆಲ್ಲ ಒಪಿನಿಯನ್ ಕಲೆಕ್ಟ್ ಮಾಡಿಕೊಂಡು ಈಗ ರಾಜ್ಯಕ್ಕೆ ಹೋಗಿದೆ, ರಾಜ್ಯದಿಂದ ದೇಶಕ್ಕೆ ಹೋಗಿದೆ. ಅಲ್ಲಿ ಕೂಡ ಚರ್ಚೆಯನ್ನು ಈಗಾಗಲೇ ಆಗ್ತಾ ಇದೆ. ನೆಕ್ಸ್ಟ್ ಸಂಸದೀಯ ಮಂಡಳಿ ಸೇರಿದಾಗ ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ಸಂಸದೀಯ ಮಂಡಳಿ ಸೇರ್ತಂದ್ರೆ ಕರ್ನಾಟಕದ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ. ಸರ್, ಈ ಭಾಗದ ಕ್ಷೇತ್ರಗಳು ಕೆಲವೊಂದು ಕಗ್ಗಂಟಾಗಿದೆ ಅಂತ ಮಾತುಕತೆ ಇಲ್ಲ, ಯಾವುದೇ ರೀತಿ ಧಾರವಾಡ ಅಂಕರ್ ಏನೂ ಕಗ್ಗಂಟಿಲ್ಲ, ಭಾಳ ರೀತಿ ಕಗ್ಗಂಟು ಅನ್ನೋಂಥದ್ದು ಯಾವುದೂ ಇಲ್ಲ. ಉಳಿದ ಯಾವ ಕ್ಷೇತ್ರದಲ್ಲಿ ಇಲ್ಲ. ಯಾಕಂದರೆ ನ್ಯಾಚುರಲ್ ಆಗಿ ಇವತ್ತು ಇಷ್ಟು ದೊಡ್ಡ ಪಾರ್ಟಿ ಆದಮೇಲೆ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ 2-3 ಜನ ಆಕಾಂಕ್ಷಿಗಳು ಇರ್ತಾರೆ. ಈಗ ಆಕಾಂಕ್ಷಿಗಳಾಗೋದು ಏನು ತಪ್ಪಲ್ಲ, ಆದರೆ ಪಾರ್ಟಿ ಅದರ ಬಗ್ಗೆ ನಿರ್ಣಯ ತೊಗೊಂಡು ಸರಿಯಾದ ವ್ಯಕ್ತಿಗಳು ಯಾರು ಅನ್ನೋಂಥದ್ದನ್ನು ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಘೋಷಣೆ ಮಾಡ್ತಾರೆ. ಸರ್, ಎಸ್.ಟಿ. ಸೋಮಶೇಖರ್ ಅವರು ಮತ್ತು ಶ್ರೀರಾಮ್ ಕಾಂಗ್ರೆಸ್ ಸೇರ್ಪಡೆ ಅವರಷ್ಟೇ ಅಲ್ಲ, ಮತ್ತು ಕಾಂಗ್ರೆಸ್ ಇನ್ನ ಬಹಳಷ್ಟು ನೋಡಿ, ಇವತ್ತು ನಮಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಕಡೆ ಸಾಕಷ್ಟು ಕಾಂಗ್ರೆಸ್ಸಿನ ಶಾಸಕರಾಗಲಿ ಅಥವಾ ಬೇರೆ ಬೇರೆ ನಾಯಕರು, ರಾಜ್ಯ ಮಟ್ಟದ ನಾಯಕರಾಗಲಿ, ಜಿಲ್ಲಾ ಮಟ್ಟದ ನಾಯಕರಾಗಲಿ, ಅನೇಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕದವನ್ನು ತಟ್ಟತಕ್ಕಂಥದ್ದಾಗಿದೆ. ಅನೇಕ ಹಿರಿಯರ ಜೊತೆ ಈ ಬಗ್ಗೆ ಸಂಬಂಧಪಟ್ಟಾಗಿ ಮಾತಾಡುವಂಥದ್ದು ಕೂಡ ಆಗ್ತಾ ಇದೆ. ಅನೇಕ ಕಾಂಗ್ರೆಸ್ಸಿಗರು ಈ ಚುನಾವಣೆ ಘೋಷಣೆ ಆದ ತಕ್ಷಣ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾದಂಥ ಪರಿವರ್ತನೆಗಳನ್ನು ಕೂಡ ನಾವು ನೋಡುವಂಥದ್ದಾಗದ್ದು. ಕಾಂಗ್ರೆಸ್ಸು ಇವತ್ತು ಮನೆಯೊಂದು 3 ಬಾಗಿಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಭಾಳ ಸದೃಢವಾಗಿ ಈ ಕಾರ್ಯಕ್ರಮಗಳನ್ನು, ಆಯೋಜನೆಗಳನ್ನು ನಾವು ಮಾಡುವಂಥದ್ದಾಗ್ತಾಯಿದೆ. ಆದರೆ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿರ್ತಕ್ಕಂಥ ಪಾರ್ಟಿ ಆಗೈತಿ. ಹೀಗಾಗಿ ಕಾಂಗ್ರೆಸ್ಸು ಏನಿವತ್ತು ಅವರು ತಮ್ಮ ಸಮಸ್ಯೆಗಳನ್ನು ಮುಚ್ಚಾಕೊಳ್ಳಿಕ್ಕೆ ಈ ರೀತಿಯಾದಂಥ ಘೋಷಣೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಅವರ ಅಧ್ಯಕ್ಷರು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳಕ್ಕಂಥ ದೃಷ್ಟಿಯಿಂದ ಬೇರೆಯವ್ರ ಮೇಲೆ ಹೇರುವಂಥ ಪ್ರಯತ್ನ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಚುನಾವಣೆ ಆಗಲಿ, ಇದು ಚುನಾವಣೆ ಆದ್ಮೇಲೆ ಎಲ್ಲ ನೋಡೋಣ. ನೀವು ಕೂಡ ಇಲ್ಲೇ ಇರ್ತೀವಿ, ಕಾದು ನೋಡೋಣ ನೋಡೋಣ. ಈಗ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಈಗ ಲೋಕಸಭಾ ಚುನಾವಣೆ, ಅಬ್ಕಿ ಬಾರ್ 400 ಪಾರ್ ಅನ್ನುವಂಥದ್ದು ಒಂದೇ ಲಕ್ಷ್ಯ ಇಟ್ಕೊಂಡು ನಾವು ಈ ದೇಶದ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಈ ದೇಶದ ಪ್ರಧಾನಮಂತ್ರಿಗಳಿಂದ ಮಾಡುವಂಥ ನಿಟ್ಟಿನಲ್ಲಿ ಏನು ತೆಗೆದುಕೊಳ್ಬೇಕು ಅದರಲ್ಲಿ ಸಂಪೂರ್ಣವಾಗಿ ನಾವು ಮಗ್ನರಾಗಿದ್ದೇವೆ. ಅದಾದಮೇಲೆ ಮುಂದಿನ ವಿಷಯಗಳನ್ನು ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.